ಗಾಯ್ಸ್ ತುಂಬ ದಿನದಿಂದ ನಾನು ಬ್ರೆಡ್ ರೆಸಿಪಿದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಬ್ಯುಸಿ ಇದ್ದೆ. ಇದು ವಿಡಿಯೋ ಮಾಡಿ 1 ತಿಂಗಳು ಆಯ್ತನೋ, ಇನ್ನೂ ಜಾಸ್ತಿನೇ ಆಯ್ತನೋ. ಇವಾಗ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಗಾಯ್ಸ್, ಬ್ರೆಡ್ ಮಾಡೋದು ತುಂಬ ಸಿಂಪಲ್ಲು ಮತ್ತು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಪ್ರೋಸೆಸ್ಸು. ಯಾರು ಬೇಕಾದರೂ ಮಾಡ್ಬೋದು, ಹೆಂಗೆ ಬೇಕಾದರೂ ಮಾಡ್ಬೋದು. ಬ್ರೆಡ್ಗೆ ಪರ್ಫೆಕ್ಷನ್ ಬೇಕಾಗಿಲ್ಲ. ಸೊ ನೀವು ಹೇಗೆ ಮಾಡಿದ್ರು ಬ್ರೆಡ್ಡೇ, ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಬಿಟ್ಟು. ಬ್ರೆಡ್ಗೆ 2-3 ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈಸ್ಟು ಮತ್ತು ಆಟ ಅಥವಾ ಮೈದಾ ಅಥವಾ 2 ಕಂಬೈನಾಗಿ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಆಲಿವ್ ಆಯಿಲ್ ಇಲ್ಲ ಅಂದರೆ ವೆಜಿಟೇಬಲ್ ಆಯಿಲು ಅಥವಾ ನಿಮ್ಮ ಮನೇಲಿ ಯಾವುದು ಆಯಿಲ್ ಯೂಸ್ ಮಾಡ್ತೀರಿ ಕುಕ್ಕಿಂಗ್, ಆ ಆಯಿಲು, ಸ್ವಲ್ಪ ಅಂದರೆ 1 ಸ್ಪೂನ್ ಶುಗರು. ಡಯಾಬಿಟಿಕ್ಸ್ ಎಲ್ಲ ಶುಗರನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ಸಾಲ್ಟು. ನಾನು ಬಂದುಬಿಟ್ಟು ನನಗೆ ಇಷ್ಟ ಅಂತೇಳ್ಬಿಟ್ಟು ಇದು ವೈಟ್ ಮತ್ತು ಬ್ಲ್ಯಾಕ್ ಸೆಸ್ಮೆ ಯೂಸ್ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ನನಗೆ ಈ ಕಲರ್ ಇನ್ಫ್ಯೂಸ್ಡ್ ಅಂದರೆ ವೆಜಿಟೇಬಲ್ ಫ್ಲೇವರ್ ಬ್ರೆಡ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ವೆಜಿಟೇಬಲ್ದು ಕಲರನ್ನು ಇನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅದೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದೆಲ್ಲ ಆಪ್ಷನಲ್ಲು. ನೀವು ಬೇಕಂದರೆ ಅದಕ್ಕೆ ಮಲ್ಟಿಗ್ರೇನು, ಓಟ್ಸು ಅದನ್ನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು, ಸ್ವಲ್ಪ ಹೆಲ್ದಿ ವರ್ಷನ್ ಅಂತ ಹೇಳಿದ್ರೆ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಮತ್ತು ನೀವೇನಾದರೂ ಡ್ರೈ ಈಸ್ಟ್ ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಲುಕ್ ವಾರ್ಮ್ ವಾಟರು ಅಥವಾ ಹಾಲಲ್ಲಿ ನೀವು ಅದನ್ನು ಸೂಪ್ ಮಾಡಬೇಕಾಗುತ್ತೆ. ಅಂದರೆ ಅದು ರೈಸ್ ಆಗೋ ತನಕ ಒಂದು 10 ನಿಮಿಷ 15 ನಿಮಿಷ ಸೂಪ್ ಮಾಡಿದ್ರೆ ಅದು ರೈಸ್ ಆಗಿರುತ್ತೆ. ನಾನು ಇನ್ಸ್ಟೆಂಟ್ ಈಸ್ಟನ್ನು ಯೂಸ್ ಮಾಡ್ತೀನಿ, ಯಾಕಂದರೆ ತುಂಬ ಕನ್ವೀನಿಯೆಂಟು ಅದು ನನಗೆ. ನೀವು ಅಷ್ಟೇ ಇನ್ಸ್ಟೆಂಟ್ ಈಸ್ಟನ್ನು ಯೂಸ್ ಮಾಡ್ಬೋದು, ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಅಂದರೆ ಒಂದು ಒಳ್ಳೆ ಬ್ರ್ಯಾಂಡು. ಇದನ್ನೆಲ್ಲನೂ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಕಲಿಸ್ಬಿಟ್ಟು, ಅಂದರೆ ಚೆನ್ನಾಗಿ ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಅದು ಒಂದು ಹದಕ್ಕೆ ಬರೋಗೆ, ಅಂದರೆ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಕಲಿಸ್ಬೇಕು. ನೀವು ಕಲಿಸ್ತಾ ಇದ್ದಾಗೆ ಅದು ಡಾ ಬಂದುಬಿಟ್ಟು ಫಾರ್ಮ್ ಆಗ್ತಾ ಬರುತ್ತೆ, ಅಂದರೆ ಈಸ್ಟು ರೈಸ್ ಆಗ್ತಾ ಇರುತ್ತೆ. ಕಲಸಾದ್ಮೇಲೆ ನೀವು ಬಟ್ಟೆ ಅಂದರೆ ಕ್ಲಾತ್ ಅಥವಾ ಬೇರೆ ಏನಾದರೂ ಕ್ಲೋಸ್ ಮಾಡಿಬಿಟ್ಟು ಒಂದು 30 to 45 ಮಿನಿಟ್ಸು ಒಂದು ಡಾರ್ಕ್ ಪ್ಲೇಸಲ್ಲಿ ಇಡಬೇಕಾಗುತ್ತೆ, ಅಂದರೆ ರೆಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಡಾ ಎಲ್ಲ ಚೆನ್ನಾಗಿ ರೈಸ್ ಆಗಿರುತ್ತೆ, ಅಂದರೆ ಪ್ರೂಫ್ ಆಗಿರುತ್ತೆ. ಈ ಸಲ ನನ್ನ ಡಾ ಬಂದುಬಿಟ್ಟು ಸ್ವಲ್ಪ ವಾಟ್ರಿ ಆಗಿಬಿಟ್ಟಿದೆ. ಬಟ್ ನೀವು ಅಷ್ಟೊಂದು ವಾಟ್ರಿ ಕಲ್ಸೋಕೆ ಹೋಗ್ಬಿಡಿ, ಸ್ವಲ್ಪ ಹಾರ್ಡ್ ಇರಲಿ. ಹಾರ್ಡ್ ಅಂದರೆ ತುಂಬ ಹಾರ್ಡ್ ಬೇಡ, ತುಂಬ ಹಾರ್ಡ್ ಇದ್ದರೆ ಡಾ ರೈಸ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಂದು ಅದಕ್ಕೆ ಕಲಿಸ್ಕೊಳ್ಳಿ. ಮತ್ತು ಅದು ಒಂದು 30-45 ಮಿನಿಟ್ಸು ಆದಮೇಲೆ ನೀವು ಡಾನ ತೆಗೆದ್ರೆ ಅದು ರೈಸ್ ಆಗಿರುತ್ತೆ. ಮತ್ತು ಇನ್ನೊಂದು ಸಲ ಕಲಿಸ್ಬಿಟ್ಟು ಮತ್ತು 2ನೇ ಸಲ ಪ್ರೂಫ್ ಆಗೋಕ್ಕೆ ಬಿಡಬೇಕಾಗುತ್ತೆ. ಅಂದರೆ ನಂದು ಈ ಸಲ ಡಾ ಸ್ವಲ್ಪ ನೀರಾಗಿತ್ತು ಅಂತೇಳ್ಬಿಟ್ಟು ಎಲ್ಲ ಒಂಥರ ಉಕ್ಕೋಗ್ಬಿಟ್ಟಿತ್ತು, ಈ ಇಡ್ಲಿ ಬ್ಯಾಟರೆಲ್ಲ ಉಕ್ಕೋಗುತ್ತಲ್ಲ, ಸೊ ಹಾಗೆ. ಮತ್ತು ಗೈಸ್, ನಾವು ನೆಕ್ಸ್ಟ್ ಟೈಮ್ 2ನೇ ಸಲ ಪ್ರೂಫಿಂಗ್ ಇಡ್ತೀರಲ್ಲ, ಸೊ ಅದಾದಮೇಲೆ ಅದಕ್ಕೂ ಒಂದು 30 ಮಿನಿಟ್ಸು 40 ಮಿನಿಟ್ಸ್ ಇಡಬೇಕು. ಅವಾಗ ಅಷ್ಟೊಂದು ಪ್ರೂಫ್ ಆಗಿಲ್ಲ, ಒಂದು ಸ್ವಲ್ಪ ಮೀಡಿಯಮಾಗಿ ಆಗಿರುತ್ತೆ. ಸೊ ನಾನು ಬಂದುಬಿಟ್ಟು 3 ಸಲ ಪ್ರೂಫಿಂಗೇ ಇಟ್ಟಿದ್ದೆ, ಏಕೆಂದರೆ ನಾನು ಅರ್ಥನ್ ಅವೆನ್ ಅಥವಾ ಮಡ್ ಅವೆನ್ ಯೂಸ್ ಮಾಡ್ತೀನಿ. ಹೀಟ್ ಆಗೋಕ್ಕೆ ಒಂದು 2-3 ಗಂಟೆ ತೊಗೊಳುತ್ತೆ. ಸೊ ಚೆನ್ನಾಗಿ ಬೆಂಕಿ ಹಾಕಬೇಕು. ಸೊ ಅದಕ್ಕೋಸ್ಕರ ನಾನು 3 ಟೈಮ್ ಪ್ರೂಫಿಂಗ್ ಇಟ್ಟಿದ್ದೆ. ಸೊ ನೀವು 2 ಟೈಮ್ಸ್ ಇಟ್ಟರೆ ಸಾಕು. ನಿಮ್ಮ ಮನೇಲಿ ಅವನ್ ಇಲ್ಲ ಅಂದರೆ ನೀವು ಮೈಕ್ರೋವೇವಲ್ಲಾದರೂ ಬ್ರೆಡನ್ನು ಬೇಕ್ ಮಾಡ್ಬೋದು. ಇಲ್ಲ ಅಂದರೆ ಈ ಏರ್ ಫ್ರೈಯರಲ್ಲಿ, ಕುಕ್ಕರಲ್ಲಿ ಮತ್ತು ಕಡಾಯಿನೆಲ್ಲ ಫ್ರೀ ಹೀಟ್ ಮಾಡಿಬಿಟ್ಟು ಬ್ರೆಡನ್ನು ಮಾಡ್ಬೋದು. ಬಟ್ ನನಗೆ ಅಷ್ಟೊಂದು ಆ ಮೆಥಡ್ಸ್ ಎಲ್ಲ ಗೊತ್ತಿಲ್ಲ. ನಾನು ಯಾವತ್ತೂ ಕಡಾಯಿ ಕುಕ್ಕರೆಲ್ಲ ಯೂಸ್ ಮಾಡಿಲ್ಲ. ನಾನು ಯಾವಾಗಲೂ ಅವನ್ ಯೂಸ್ ಮಾಡಿದ್ದೀನಿ, ಇಲ್ಲಾಂದರೆ ಮೈಕ್ರೋವೇವು, ಇಲ್ಲಾಂದರೆ ಅರ್ಥನ್ ಅವನ್ ಯೂಸ್ ಮಾಡಿದ್ದೀನಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅವೆನ್ನಲ್ಲಿ ಬ್ರೆಡನ್ನು ಬೇಕ್ ಮಾಡಿದಾಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಬಟ್ ದಟ್ಸ್ ಓಕೆ, ಅಂದರೆ ಎಲ್ಲರ ಹತ್ರನೂ ಅವನ್ ಇರೋಲ್ಲ, ಯಾವುದ್ರಲ್ಲಿ ಬೇಕಾದರೂ ಬೇಕ್ ಮಾಡ್ಬೋದು. ಅಂದರೆ ಆಲ್ಟರ್ನೇಟಿವ್ ಮೆಥಡ್ಸನ್ನು ಯೂಸ್ ಮಾಡಿಬಿಟ್ಟು. ಮತ್ತು ಸೆಕೆಂಡ್ ಟೈಮ್ ಪ್ರೂಫ್ ಬಂದಾಗ ನೀವು ಅದನ್ನು ತೆಗೆದುಬಿಟ್ಟು ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೊಬೋದು, ನಿಮ್ಗೆ ಇಷ್ಟ ಬಂದಿತ್ತು. ನಾನು ಬಂದುಬಿಟ್ಟು ಒಂದು ಮೆಟಲ್ ಲೂಫ್ ಫ್ಯಾನ್ಗೆ ಒಂಥರ ಬ್ರೆಡ್ ಹಾಕ್ಬಿಟ್ಟು ಇನ್ನೊಂದು ಮೆಟಲ್ ಪ್ಯಾನಿಗೆ ಯಾವುದೋ ಒಂದು ಶೇಪ್ಲೆಸ್ ಬ್ರೆಡ್ ಹಾಕಿ, ಶೇಪಲ್ಲೂ ಏನು ಪರ್ಫೆಕ್ಷನ್ ಬೇಕಾಗಿಲ್ಲ, ನೀವು ಹೆಂಗೆ ಮಾಡಿದ್ರು ಓಕೆ. ಸೊ ಹಾಗೆ ನಾನು ಯಾವಾಗಲೂ ಶೇಪ್ಲೆಸ್ಸೇ ಮಾಡ್ತಾಯಿರ್ತೀನಿ. ನೀವು ಅಷ್ಟೇ, ನಿಮ್ಮ ಮನೇಲಿ ಲೂಫಾ ಫ್ಯಾನ್ ಇದ್ದರೆ ಅದರಲ್ಲಿ ಹಾಕ್ಬೋದು, ಇಲ್ಲಾಂದರೆ ಬೇರೆ ಯಾವುದೋ ಪ್ಯಾನಲ್ಲಿ ಹಾಕಿದ್ರೂ ನಡೆಯುತ್ತೆ. ಶೇಪ್ ಎಲ್ಲ ಮಾಡಿ ಆದಮೇಲೆ ಮತ್ತೆ ಒಂದು 30 ಮಿನಿಟ್ಸು ಡಾರ್ಕ್ ಪ್ಲೇಸಲ್ಲಿ ಇಟ್ಟರೆ ಅದು ಪ್ರೂಫ್ ಆಗಿರುತ್ತೆ. ಸೊ ಆವಾಗ ನೀವು ಅದನ್ನು ಪ್ರೀ ಹೀಟೆಡ್ ಅವೆನು ಅಥವಾ ಕುಕ್ಕರು, ಕಡಾಯಲ್ಲಿ ಬೇಕ್ ಮಾಡಬೇಕಾಗುತ್ತೆ. ಕುಕ್ಕರಲ್ಲಿ ಎಲ್ಲ ಒಂದು 30 to 40 ಮಿನಿಟ್ಸ್ ಬೇಕಾಗುತ್ತೆ ಅಂದ್ಕೊತೀನಿ. ನನಗೆ ಅಷ್ಟೊಂದು ಗೊತ್ತಿಲ್ಲ, ನೀವು ಅದು ತಿಳ್ಕೊಳ್ಬೋದು ಬೇರೆ ಕಡೆ. ಆಮೇಲೆ ನೀವು ಅದನ್ನು ಚೆಕ್ ಮಾಡಬೇಕಾಗುತ್ತೆ, ಒಂದು ಸ್ಟಿಕ್ಕಲ್ಲಿ ಬ್ರೆಡ್ ಎಲ್ಲ ಬೇಕಾಗಿದೆಯಾ ಕರೆಕ್ಟಾಗಿ ಅಂತ. ಸೊ ಅದು ಗೋಲ್ಡನ್ ಬ್ರೌನ್ ಬಂದಿರಬೇಕು, ಇಲ್ಲಾಂದರೆ ಕಾಫಿ ಬ್ರೌನ್ ಬಂದಿರಬೇಕು. ಸೊ ಆವಾಗ ಬೇಕಾಗಿರುತ್ತೆ ಅದು. ಮತ್ತು ಬ್ರೆಡ್ ಎಲ್ಲ ಬೇಕಾದಮೇಲೆ ಮತ್ತೆ ಒಂದು 30 ಮಿನಿಟ್ಸು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅಂದರೆ ಬಿಸಿ ಎಲ್ಲ ಕಟ್ ಮಾಡಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ, ಸೊ ಅದಕ್ಕೆ. ಸೊ ಅದು ಕೂಲ್ ಆದಮೇಲೆ ಆಮೇಲೆ
ಕಟ್ ಮಾಡಿ ಆದಮೇಲೆ ನೀವು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದರ ಸ್ಯಾಂಡ್ವಿಚು ಅಥವಾ ಟೋಸ್ಟು ಇನ್ನೂ ಏನೇನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಅಥವಾ ಕಾಫಿ, ಟೀ ಜೊತೆನೂ ತಿನ್ಬೋದು. ಮತ್ತು ಗಾಯ್ಸ್ ಈ ಬ್ರೆಡ್ ಮಾಡೋದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೋಸೆಸ್ಸು, ಅಂದರೆ ತುಂಬ ಮೆಸ್ಸಿ ಪ್ರೋಸೆಸ್ಸು, ಟೈಮ್ ಕನ್ಸ್ಯೂಮಿಂಗ್. ಒಂದೊಂದು ಸಲ ಅನಿಸುತ್ತೆ ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋ ಬದಲು ಹೊರ್ಗಡೆನೇ ತೊಗೊಂಡು ಬರ್ಬೋದು ಅಂತ. ಬಟ್ ಹೊರ್ಗಡೆ ಎಲ್ಲ ಪ್ರಿಸರ್ವೇಟಿವ್ ಯೂಸ್ ಮಾಡಿರ್ತಾರೆ ಮತ್ತು ಪಾಮ್ ಆಯಿಲು ಅದು ಇದು ಹೆಂಗೆ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಮನೇಲಿ ಮಾಡ್ಕೊಳೋದು ಬೆಟರ್ ಅನ್ಕೊತೀನಿ. ಅಂದರೆ ಫ್ರೆಶ್ ಆಗಿರುತ್ತೆ, ಒಳ್ಳೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀವಿ, ಇದು ಕ್ಲೀನ್ ವೇಯಲ್ಲಿ ಮಾಡಿರ್ತೀವಿ. ಸೊ ಅದಕ್ಕೆ ಮನೇಲಿ ಮಾಡಿದ ಬ್ರೆಡ್ಡು ಆಲ್ವೇಸ್ ಬೆಟರ್. ಮತ್ತು ಗಾಯ್ಸ್ ನಾನಿನ್ನೂ ತುಂಬ ವೆರೈಟಿ ಬ್ರೆಡ್ ಎಲ್ಲ ಮಾಡ್ತಿರ್ತೀನಿ. ಏನು ಮಾಡ್ತೀನಿ ಗೊತ್ತಾ, ನಾನು ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ 1 ಮಿನಿಟ್ ವೀಡಿಯೋಸ್ ಅಂದರೆ ಟ್ಯುಟೋರಿಯಲ್ ವೀಡಿಯೋಸು, ಜಸ್ಟ್ ರೆಸಿಪಿ ಅಷ್ಟೇ. ಅಂದರೆ ನನಗೆ ಗೊತ್ತು ಇದೊಂದು ಟಿಪಿಕಲ್ ರೆಸಿಪಿ ವಿಡಿಯೋ ಅಲ್ಲ, ಯಾಕಂದರೆ ನನ್ನ ವಿಡಿಯೋ ಕ್ಲಿಪ್ಸು ಮತ್ತು ನಾನು ಮಾತಾಡೋದು ಏನೂ ಸಿಂಕ್ ಆಗ್ತಾಯಿಲ್ಲ. ಆದರೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ಇನ್ಸ್ಟ್ರಕ್ಷನ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಹೋಪ್ ನೀವು ಎಲ್ಲ ಮನೆಯಲ್ಲಿ ಬ್ರೆಡನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ. ಅಷ್ಟೇ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ. ಆಯಿತಾ, ಬಾಯ್.